ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ವಿಳಂಬ ಆಗ್ತಾ ಇರೋದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರು ಏನು ಹೇಳ್ತಾರೆ ಈ ವಿಚಾರವಾಗಿ ಬನ್ನಿ ಕೇಳೋಣ. ಈ ಜನರ ತೆರಿಗೆ ರೂಪದಲ್ಲಿ ತೆಗೆದುಕೊಳ್ಳುವಂಥ ಹಣ ಏನಿದೆ ಅದು ಇವರು ವ್ಯರ್ಥವಾಗಿ ಪೋಲ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನಪ್ಪ ಅಂದರೆ ಬರೀ ದಿನ ಕಳೆಯೋದು ಅಷ್ಟೇ ಬೇಕಾಗಿದೆ, ಅಭಿವೃದ್ಧಿ ಕಡೆ ಗಮನ ಇಲ್ಲ. ಜನರ ಹಣವನ್ನು ಇವರು ದುರುಪಯೋಗ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಹೇಳಬೇಕಾದ್ರೆ ಈ ವರದಿ ಜಾತಿ ಜನಗಣತಿ ವರದಿ ಏನು ಮಾಡಿದ್ದಾರೆ, ಇದು ಬರೀ ಸಮಯ ವ್ಯರ್ಥ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೆ ಸದನದಲ್ಲಿ ಮಂಡನೆ ಮಾಡಿಲ್ಲ. ಜಾತಿ ಜನಗಣತಿ ಮಾಡ್ಬೇಕು, 3 ತಿಂಗಳದಾಗ ಮಾಡ್ಬೇಕಂತೇಳಿ ಸರ್ಕಾರ ನಿರ್ದೇಶನ ಕೊಟ್ಟು ಜಾತಿ ಜನಗಣತಿ ಮಾಡಿತ್ತು. ಅದೆಲ್ಲ ಮುಕ್ತಾಯ ಜಾತಿ ಜನಗಣತಿದು ಮುಕ್ತಾಯ ಆದಮೇಲೆ ಇಲ್ಲಿವರೆಗೆ ಅದಕ್ಕೆ ವಿಧಾನಸಭಾದಾಗಲಿ ಸದನದಾಗ ಮಂಡಿಸಲೇ ಇಲ್ಲ. ಅದು ಯಾಕೆ ಮಂಡಿಸಲಿಲ್ಲ ಅಂತೇಳಿ ಸರ್ಕಾರ ಇದಕ್ಕೆ ಜನರಿಗೆ ಸ್ಪಷ್ಟನೆ ಕೊಡಬೇಕು. ಯಾಕಂದರೆ ಸರ್ಕಾರದ ಅನ್ನೋದರ ಸಾರ್ವಜನಿಕ ತೆರಿಗೆ ಹಣದಿಂದ ಏನು ಜಾತಿ ಗಣತಿಯನ್ನು ಮಂಡನೆ ಮಾಡ್ತೀರಿ, ನೀವು ಏನಿದು ಮಾಡಿಸ್ತೀರಿ, ಇದು ಎಷ್ಟೋ ಹಣ ಪೋಲಾಗ್ತಾ ಇದೆ. ಸುಮಾರು ಒಂದು 10 ತಿಂಗಳಾಯ್ತು ಸರ್. ಜನಗಣತಿ ಮಾಡಕ್ಕೆ ಬಂದಾರ ಸರ್, ಮನೆ ಬರ್ಲಿಕ್ಕತ್ತಾರ ರೀ. ಎಲ್ಲ ರಿಪೋರ್ಟ್ ಎಲ್ಲ ತೊಗೊಂಡಾರ ಸರ್. ರಿಪೋರ್ಟ್ ಅಂತೂ ಹೊಳ್ಳಿ ಅದನ್ನು ನಾವು ಮುಡ್ಸಿಲ್ಲ ಸರ್ ಬಹುತೇಕ. ಯಾಕಪ್ಪ ಅಂದ್ರೆ ಅವರು ಕುರ್ಚಿ ಒಳಗೆ ಅವರವರೇ ಜಗಳಾಗತ್ತಾರ ಸರ್. DK ಶಿ ಅವರಾಗಲಿ ಅಥವಾ ಸಿದ್ದರಾಮಯ್ಯವರಾಗಲಿ. ಈಗ ಅದನ್ನ ಜನರ ಹಿತಾಸಕ್ತಿ ಒಳಗೆ ಇವ್ರೇನು ಭಾಗವಹಿಸಾಕ್ತಾ ಇರಲಿಲ್ಲ ರೀ. ಈಗ ಜನಗಣತಿದು ಏನು ರಿಪೋರ್ಟ್ ತೊಗೊಂಡಾರಲ್ಲ, ಅಲ್ಲಿ ಒಪ್ಪಿಸ್ಬೇಕಾಗಿತ್ತು, ಒಪ್ಪಿಸಿಲ್ಲ ರೀ. ಇದು ಯಾಕಂತ ನಾನು ಯಾರಿಗೆ ಕೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಇದಕ್ಕೆ ಸಾಧ್ಯವಾದಷ್ಟು ಏನಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸರ್. ಈಗ ಜನರಲ್ಲೇ ಮೊದಲೇ ನಡು ಬಿಸಿಲಲ್ಲಿಲ್ಲ ಪಾಪ ಕೆಲಸ ಮಾಡ್ತಾ ಇದ್ದಾರೆ ಜನಗಣತಿ ಹೇಳ್ಕೊಂಡು. ಪಾಪ ಅವರು ಟೀಚರ್ಸ್ ಇರಲಿ, ಅವರಿರಲಿ, ಯಾರಿರಲಿ, ಈ ಬಿಸಿಲು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೊಂದು ಪಾಪ ನೀರಿಂದಾಗಲಿ ಯಾವುದೋ ಒಂದು ವ್ಯವಸ್ಥೆ ಇಲ್ಲ. ಆದ್ರ ತಕ್ಷಣ ಆದರೂ ಕೂಡ ಅವರು ಜನಗಣತಿ ಸಹ ಹೋಗ್ತಾ ಇದ್ದಾರೆ. ಸ್ವಲ್ಪ ಅವರು ಎಲ್ಲರೂ ಸ್ವಲ್ಪ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅದಾಗಲಿ ಇನ್ನೂ ಕೂಡ ಈ ಜನಗಣತಿ ಬಗ್ಗೆ ರಿಪೋರ್ಟ್ ಇನ್ನೂ ಗೌರ್ಮೆಂಟಿಗೆ ತಲುಪಿಸಿಲ್ಲ, ಗೊತ್ತಾಯ್ತಾ? ಇದು ತಲುಪಿಸಿಲ್ಲ ಅಂದರೆ ಮತ್ತು ಇದು ಯಾವ ಸಲುವಾಗಿ, ರಾಜಕೀಯ ಸಲುವಾಗಿ ಮಾಡ್ತಾರೋ ಇದಕ್ಕೆ ಸಲುವಾಗಿ ಮಾಡಿದ್ರೆ ಗೊತ್ತಿಲ್ಲ. ರಜದ ಅವಧಿ, ದಸರಾ ರಜದ ಅವಧಿ ಮುಗಿದ್ರೂ ಕೂಡ ರಜನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಜಾತಿ ಗಣತಿ ಮಾಡಿದ್ರು. ಇವತ್ತವರೆಗೂ ಜಾತಿ ಗಣತಿ ಹೊರಗಡೆ ಬರೋದೇರ, ಅಂಕಿಅಂಶ ಹೊರಗಡೆ ಬರೋದೇರ ಉದ್ದೇಶವಾದರೂ ಏನು ಅಂತ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಜಾತಿಯನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ದುರ್ನಡತೆಯನ್ನು ನಡೀತಾ ಇದೆಯಾ? ಬಹುಶಃ ನನಗೆ ತಿಳಿದ ಹಾಗೆ ಕಳೆದ 2.5-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಾವಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಈ ಥರ ಬೇಡದೇ ಇರುವಂಥ ವಿಚಾರಗಳನ್ನು ಮುನ್ನೆಲೆಗೆ ತಂದು ಅದಕ್ಕೋಸ್ಕರ ದುಡ್ಡನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ನೋಡಿ, ತಾವು ಮೊದಲನೇ ಹಾವನೂರು ವರದಿ ಏನು ಹೇಳ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಪಡೆದ್ರಿ. ಅದಾದ ನಂತರ ಚಿನ್ನಪ್ಪರೆಡ್ಡಿ ಅವರ ಆಯೋಗ ಅದು ಏನು ಕೆಲಸ ಮಾಡ್ತು ನೋಡಿದ್ರಿ. ಈಗ ಕಾಂತರಾಜು ವರದಿ, ಈ ಕಾಂತರಾಜು ವರದಿಯು ಕೂಡ ಹಲವು ಕಗ್ಗಂಟುಗಳಿಗೆ ಕಾರಣ ಆಯಿತು. ಪರ ವಿರೋಧದ ಚರ್ಚೆಯು ಕೂಡ ಜೋರಾಗಿ ನಡೀತು. ಏನು ಪರ ಚರ್ಚೆ, ಏನು ವಿರೋಧದ ಚರ್ಚೆ ಅನ್ನೋದನ್ನು ನೋಡ್ತಾ ಹೋದರೆ, ಶೋಷಿತ ಸಮುದಾಯಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂತಹ ಪರವಾದ ಮಾತುಗಳು ಕೇಳಿ ಬಂದರೆ, ವಿರುದ್ಧವಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ನಡೆಸಿಲ್ಲ, ಹೀಗಾಗಿ ನಾವು ಈ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದಗಳು ಕೇಳಿ ಬಂದವು. ಪ್ರಸ್ತುತ ಸ್ಥಿತಿಗತಿ ತಿಳಿಯೋದಕ್ಕೆ ಈ ವರದಿ ಅಗತ್ಯ ಅಂತ ಒಂದು ವರ್ಗ ಹೇಳಿದ್ದಾರೆ. ಇಲ್ಲ, ಪ್ರಬಲ ಸಮುದಾಯಗಳ ಜನಸಂಖ್ಯೆ ಕಡಿಮೆ ಇದೆ, ನೀವು ಯಾವ ರೀತಿ ಲೆಕ್ಕಾಚಾರ ಹಾಕಿದ್ದೀರಿ, ಇದು ವೈಜ್ಞಾನಿಕವಾಗಿಲ್ಲ ಅಂತ ವಾದ ಮಾಡಿದರು. ಇನ್ನು ಆರ್ಥಿಕ ಶೈಕ್ಷಣಿಕದ ನಿಖರ ಅಂಕಿಅಂಶ ಬೇಕು ಅನ್ನುವಂಥ ಪರವಾದ ವಾದ ಬಂದರೆ, ವಿರೋಧವಾಗಿ ಸಮಾಜ ವಿಭಜನೆ ಮಾಡುವ ಪ್ರಯತ್ನ ಆಗ್ತಾ ಇದೆ ಈ ಅಂಕಿಅಂಶಗಳಿಂದ ಅನ್ನುವಂತಹ ವಾದ ಕೇಳಿ ಬಂತು. ಇದಾದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಹಂಚಿಕೆ ಅನ್ನುವಂತಹ ವಾದ ಕೇಳಿ ಬಂದರೆ, ಜಾತಿಗಳ ನಡುವೆ ವೈಮನಸ್ಸು ಉಂಟಾಗುವ ಕೆಲಸ ಆಗ್ತಾ ಇದೆ ಈ ಕಾಂತರಾಜು ವರದಿಯಿಂದ ಅನ್ನುವಂಥ ವಾದಗಳು ಕೂಡ ವಿರೋಧವಾಗಿ, ಅಂದರೆ ಕಾಂತರಾಜು ವರದಿಯ ವಿರೋಧವಾಗಿ ಕೇಳಿ ಬಂತು. ಇನ್ನು ಪರವಾಗಿ ಕಲ್ಯಾಣ ಯೋಜನೆಗಳಿಗೆ ಈ ವರದಿಯಿಂದ ಸಹಕಾರಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನುವಂತಹ ವಾದ ಕೇಳಿ ಬಂದರೆ, ವರದಿಯ ದತ್ತಾಂಶಗಳು ಹಳೆಯದಾಗಿದೆ ಅಂತ ಕಾಂತರಾಜು ವರದಿಗೂ ಕೂಡ ಅದೇ ವಾದ ಕೇಳಿ ಬಂತು. ದತ್ತಾಂಶಗಳು ಹಳೆಯದಾಗಿದೆ, ಇದನ್ನು ಒಪ್ಪೋದಕ್ಕೆ ಹೇಗೆ ಸಾಧ್ಯ ಅಂತ ವಿರೋಧ ವ್ಯಕ್ತವಾಯಿತು. ಇನ್ನು ಮತ್ತೆ ಪರವಾಗಿ ಸಮಾಜದಲ್ಲಿರುವ ತಾರತಮ್ಯ ತೊಲಗುತ್ತೆ ಈ ವರದಿಯಿಂದ ಅಂತ ಅಂದರೆ, ಅಂಕಿ ಅಂಶಗಳಲ್ಲಿ ಬಹಳ ವ್ಯತ್ಯಾಸ ಇರೋದ್ರಿಂದ ಅದು ಹೇಗೆ ತೊಲಗುತ್ತೆ ಅನ್ನುವಂತಹ ವಾದ ಕೇಳಿ ಬಂತು. ಈ ರೀತಿ ಪರ ವಿರೋಧದ ಚರ್ಚೆಗಳು ಕಾಂತರಾಜು ವರದಿಯಲ್ಲಿಯೂ ಕೂಡ ಆಯಿತು. ಹೀಗಾಗಿ ಕಾಂತರಾಜು ವರದಿ ಒಂದು ರೀತಿ ಕಗ್ಗಂಟಾಗಿ ಉಳಿತು. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ವಿಳಂಬ ಆಗ್ತಾ ಇರೋದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರು ಏನು ಹೇಳ್ತಾರೆ ಈ ವಿಚಾರವಾಗಿ ಬನ್ನಿ ಕೇಳೋಣ. ಈ ಜನರ ತೆರಿಗೆ ರೂಪದಲ್ಲಿ ತೆಗೆದುಕೊಳ್ಳುವಂಥ ಹಣ ಏನಿದೆ ಅದು ಇವರು ವ್ಯರ್ಥವಾಗಿ ಪೋಲ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಏನಪ್ಪ ಅಂದರೆ ಬರೀ ದಿನ ಕಳೆಯೋದು ಅಷ್ಟೇ ಬೇಕಾಗಿದೆ, ಅಭಿವೃದ್ಧಿ ಕಡೆ ಗಮನ ಇಲ್ಲ.
ಜನರ ಹಣವನ್ನು ಇವರು ದುರುಪಯೋಗ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಹೇಳಬೇಕಾದ್ರೆ ಈ ವರದಿ ಜಾತಿ ಜನಗಣತಿ ವರದಿ ಏನು ಮಾಡಿದ್ದಾರೆ, ಇದು ಬರೀ ಸಮಯ ವ್ಯರ್ಥ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೆ ಸದನದಲ್ಲಿ ಮಂಡನೆ ಮಾಡಿಲ್ಲ. ಜಾತಿ ಜನಗಣತಿ ಮಾಡ್ಬೇಕು 3 ತಿಂಗಳದ ಮಾಡ್ಬೇಕಂತೇಳಿ ಸರ್ಕಾರ ನಿರ್ದೇಶನ ಕೊಟ್ಟು ಜಾತಿ ಜನಗಣತಿ ಮಾಡಿತ್ತು. ಮಾಡಿ ಅದೆಲ್ಲ ಮುಕ್ತಾಯ ಜಾತಿ ಜನಗಣತಿ ಇದು ಮುಕ್ತಾಯ ಆದಮೇಲೆ ಇಲ್ಲಿವರೆಗೆ ಅದು ವಿಧಾನಸಭಾದಾಗಲಿ ಸದನದಾಗ ಮಂಡಿಸಲೇ ಇಲ್ಲ. ಅದು ಯಾಕೆ ಮಂಡಿಸಲಿಲ್ಲ ಅಂತೇಳಿ ಸರ್ಕಾರ ಇದಕ್ಕೆ ಜನರಿಗೆ ಸ್ಪಷ್ಟನೆ ಕೊಡಬೇಕು. ಯಾಕಂದರೆ ಸರ್ಕಾರದ ಅನ್ನೋದರ ಸಾರ್ವಜನಿಕ ತೆರಿಗೆ ಹಣದಿಂದ ಏನು ಜಾತಿ ಗಣತಿಯನ್ನು ಮಂಡನೆ ಮಾಡ್ತೀರಿ, ನೀವು ಏನಿದು ಮಾಡಿಸ್ತೀರಿ, ಇದು ಎಷ್ಟೋ ಹಣ ಪೋಲಾಗ್ತಾ ಇದೆ. ಸುಮಾರು ಒಂದು 10 ತಿಂಗಳಾಯ್ತು ಸರ್. ಈ ಜನಗಣತಿ ಮಾಡಕ್ಕೆ ಬಂದಾರ ಸರ್, ಮನೆ ಬರ್ಲಿಕ್ಕತ್ತಾರ ರೀ. ಎಲ್ಲ ರಿಪೋರ್ಟ್ ಎಲ್ಲ ತೊಗೊಂಡಾರ ಸರ್. ರಿಪೋರ್ಟ್ ಅಂತೂ ಹೊಳ್ಳಿ ಅದನ್ನು ಮುಡ್ಸಿಲ್ಲ ಸರ್ ಬಹುತೇಕ. ಯಾಕಪ್ಪ ಅಂದ್ರೆ ಅವರು ಕುರ್ಚಿ ಒಳಗೆ ಅವರವರೇ ಜಗಳಾಕತ್ತಾರ ಸರ್. ಡಿ ಕೆ ಶಿ ಅವರಾಗಲಿ ಅಥವಾ ಸಿದ್ದರಾಮಯ್ಯವರಾಗಲಿ. ಈಗ ಅದನ್ನ ಜನರ ಹಿತಾಸಕ್ತಿ ಒಳಗೆ ಇವ್ರೇನು ಭಾಗವಹಿಸಾಕ್ತಾ ಇರಲ್ರಿ. ಈಗ ಜನಗಣತಿ ರಿಪೋರ್ಟ್ ತೊಗೊಂಡಾರಲ್ಲ, ಅಲ್ಲಿ ಒಪ್ಪಿಸ್ಬೇಕಾಗಿತ್ತು, ಒಪ್ಸಿಲ್ಲ ಅದು. ಇದು ಯಾಕಂತ ನಾನು ಯಾರಿಗೆ ಕೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಇದಕ್ಕೆ ಸಾಧ್ಯವಾದಷ್ಟು ಏನಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ನಾನು ಕೇಳ್ಕೊತೀನಿ ಸರ್. ಈಗ ಜನರಲ್ಲೇ ಮೊದಲೇ ನಡು ಬಿಸಿಲಲ್ಲಿಲ್ಲ ಪಾಪ ಕೆಲಸ ಮಾಡ್ತಾಯಿದ್ದಾರೆ ಜನಗಣತಿ ಹೇಳ್ಕೊಂಡು. ಪಾಪ ಅವರು ಟೀಚರ್ಸ್ ಇರಲಿ ಅವರಿರಲಿ ಯಾರಿರಲಿ ಈ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೊಂದು ಪಾಪ ನೀರಿಂದಾಗಲಿ ಯಾವುದೋ ಒಂದು ವ್ಯವಸ್ಥೆ ಇಲ್ಲ. ಆದ್ರ ತಕ್ಷಣ ಆದರೂ ಕೂಡ ಅವರು ಜನಗಣತಿ ಸಹ ಹೋಗ್ತಾ ಇದ್ದಾರೆ. ಸ್ವಲ್ಪ ಅವರು ಎಲ್ಲರೂ ಸ್ವಲ್ಪ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅದಾಗಲೂ ಇನ್ನೂ ಕೂಡ ಈ ಜನಗಣತಿ ಬಗ್ಗೆ ರಿಪೋರ್ಟ್ ಇನ್ನೂ ಗೌರ್ಮೆಂಟಿಗೆ ತಲುಪಿಸಿಲ್ಲ, ಗೊತ್ತಾಯ್ತಾ? ಇದು ತಲುಪಿಸಿಲ್ಲ ಅಂದರೆ ಮತ್ತು ಇದು ಯಾರ ಸಲುವಾಗಿ, ರಾಜಕೀಯ ಸಲುವಾಗಿ ಮಾಡ್ತಾರೋ ಇದಕ್ಕೆ ಸಲುವಾಗಿ ಮಾಡಿದ್ರೆ ಗೊತ್ತಿಲ್ಲ. ರಜದ ಅವಧಿ, ದಸರಾ ರಜದ ಅವಧಿ ಮುಗಿದ್ರೂ ಕೂಡ ರಜನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಜಾತಿ ಗಣತಿ ಮಾಡಿದ್ರು. ಇವತ್ತವರೆಗೂ ಜಾತಿ ಗಣತಿ ಹೊರಗಡೆ ಬರೋದೇರ, ಅಂಕಿಅಂಶ ಹೊರಗಡೆ ಬರೋದೇರ ಉದ್ದೇಶವಾದರೂ ಏನು ಅಂತ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಜಾತಿಯನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ದುರ್ನಡತೆಯನ್ನು ನಡೀತಾ ಇದೆಯಾ? ಬಹುಶಃ ನನಗೆ ತಿಳಿದ ಹಾಗೆ ಕಳೆದ 2.5-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಾವಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಈ ಥರ ಬೇಡದೇ ಇರುವಂಥ ವಿಚಾರಗಳನ್ನು ಮುನ್ನೆಲೆಗೆ ತಂದು ಅದಕ್ಕೋಸ್ಕರ ದುಡ್ಡನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ನೋಡಿ, ತಾವು ಮೊದಲನೇ ಹಾವನೂರು ವರದಿ ಏನು ಹೇಳ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಪಡೆದ್ರಿ. ಅದಾದ ನಂತರ ಚಿನ್ನಪ್ಪರೆಡ್ಡಿಯವರ ಆಯೋಗ ಅದು ಏನು ಕೆಲಸ ಮಾಡ್ತು ನೋಡಿದ್ರಿ. ಈಗ ಕಾಂತರಾಜು ವರದಿ, ಈ ಕಾಂತರಾಜು ವರದಿಯು ಕೂಡ ಹಲವು ಕಗ್ಗಂಟುಗಳಿಗೆ ಕಾರಣ ಆಯಿತು. ಪರ ವಿರೋಧದ ಚರ್ಚೆಯು ಕೂಡ ಜೋರಾಗಿ ನಡೀತು. ಏನು ಪರ ಚರ್ಚೆ, ಏನು ವಿರೋಧದ ಚರ್ಚೆ ಅನ್ನೋದನ್ನು ನೋಡ್ತಾ ಹೋದರೆ, ಶೋಷಿತ ಸಮುದಾಯಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂತಹ ಪರವಾದ ಮಾತುಗಳು ಕೇಳಿ ಬಂದರೆ, ವಿರುದ್ಧವಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ನಡೆಸಿಲ್ಲ, ಹೀಗಾಗಿ ನಾವು ಈ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದಗಳು ಕೇಳಿ ಬಂದವು. ಪ್ರಸ್ತುತ ಸ್ಥಿತಿಗತಿ ತಿಳಿಯೋದಕ್ಕೆ ಈ ವರದಿ ಅಗತ್ಯ ಅಂತ ಒಂದು ವರ್ಗ ಹೇಳಿದ್ದಾರೆ. ಇಲ್ಲ, ಪ್ರಬಲ ಸಮುದಾಯಗಳ ಜನಸಂಖ್ಯೆ ಕಡಿಮೆ ಇದೆ, ನೀವು ಯಾವ ರೀತಿ ಲೆಕ್ಕಾಚಾರ ಹಾಕಿದ್ದೀರಿ, ಇದು ವೈಜ್ಞಾನಿಕವಾಗಿಲ್ಲ ಅಂತ ವಾದ ಮಾಡಿದರು. ಇನ್ನು ಆರ್ಥಿಕ ಶೈಕ್ಷಣಿಕದ ನಿಖರ ಅಂಕಿಅಂಶ ಬೇಕು ಅನ್ನುವಂಥ ಪರವಾದ ವಾದ ಬಂದರೆ, ವಿರೋಧವಾಗಿ ಸಮಾಜ ವಿಭಜನೆ ಮಾಡುವ ಪ್ರಯತ್ನ ಆಗ್ತಾ ಇದೆ ಈ ಅಂಕಿಅಂಶಗಳಿಂದ ಅನ್ನುವಂತಹ ವಾದ ಕೇಳಿ ಬಂತು. ಇದಾದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಹಂಚಿಕೆ ಅನ್ನುವಂತಹ ವಾದ ಕೇಳಿ ಬಂದರೆ, ಜಾತಿಗಳ ನಡುವೆ ವೈಮನಸ್ಸು ಉಂಟಾಗುವ ಕೆಲಸ ಆಗ್ತಾ ಇದೆ ಈ ಕಾಂತರಾಜು ವರದಿಯಿಂದ ಅನ್ನುವಂಥ ವಾದಗಳು ಕೂಡ ವಿರೋಧವಾಗಿ, ಅಂದರೆ ಕಾಂತರಾಜು ವರದಿಯ ವಿರೋಧವಾಗಿ ಕೇಳಿ ಬಂತು. ಇನ್ನು ಪರವಾಗಿ ಕಲ್ಯಾಣ ಯೋಜನೆಗಳಿಗೆ ಈ ವರದಿಯಿಂದ ಸಹಕಾರಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನುವಂತಹ ವಾದ ಕೇಳಿ ಬಂದರೆ, ವರದಿಯ ದತ್ತಾಂಶಗಳು ಹಳೆಯದಾಗಿದೆ ಅಂತ ಕಾಂತರಾಜು ವರದಿಗೂ ಕೂಡ ಅದೇ ವಾದ ಕೇಳಿ ಬಂತು. ದತ್ತಾಂಶಗಳು ಹಳೆಯದಾಗಿದೆ, ಇದನ್ನು ಒಪ್ಪೋದಕ್ಕೆ ಹೇಗೆ ಸಾಧ್ಯ ಅಂತ ವಿರೋಧ ವ್ಯಕ್ತವಾಯಿತು. ಇನ್ನು ಮತ್ತೆ ಪರವಾಗಿ ಸಮಾಜದಲ್ಲಿರುವ ತಾರತಮ್ಯ ತೊಲಗುತ್ತೆ ಈ ವರದಿಯಿಂದ ಅಂತ ಅಂದರೆ, ಅಂಕಿ ಅಂಶಗಳಲ್ಲಿ ಬಹಳ ವ್ಯತ್ಯಾಸ ಇರೋದ್ರಿಂದ ಅದು ಹೇಗೆ ತೊಲಗುತ್ತೆ ಅನ್ನುವಂತಹ ವಾದ ಕೇಳಿ ಬಂತು. ಈ ರೀತಿ ಪರ ವಿರೋಧದ ಚರ್ಚೆಗಳು ಕಾಂತರಾಜು ವರದಿಯಲ್ಲಿಯೂ ಕೂಡ ಆಯಿತು. ಹೀಗಾಗಿ ಕಾಂತರಾಜು ವರದಿ ಒಂದು ರೀತಿ ಕಗ್ಗಂಟಾಗಿ ಉಳಿತು.